ವೈಟಿಟಿ ಕಾಲೇಜಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಘಟಕ ಹಾಗೂ ಕಾಲೇಜು ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಕಾಲೇಜು ಅಭಿವೃದ್ಧಿಯ ಅಧ್ಯಕ್ಷ ಮಹೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ವೈದ್ಯಾಧಿಕಾರಿ ಡಾ ನಾಗಲಕ್ಷ್ಮಿ ವಿಶೇಷ ಉಪನ್ಯಾಸ ನೀಡಿದರು. ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ರವಿಕುಮಾರ್ ಬಲ್ಲೇನಹಳ್ಳಿ ರಕ್ತದಾನದ ಮಹತ್ವ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಘಟಕದ ಶಬ್ಬೀರ್ ಅಹಮದ್, ಅನುಗನಾಳು ಕೃಷ್ಣಮೂರ್ತಿ, ಸುರೇಶ್ ಚಂದನ್, ತಾಲೂಕು ಘಟಕದ ರವೀಂದ್ರ, ಮಹೇಶ್, ಕಾಲೇಜಿನ ಮೋಹನ್, ವೀರಭದ್ರಪ್ಪ ಹಾಜರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪುಟ್ಟರಾಜು ವಹಿಸಿದ್ದರು. ಇಡೀ ವಿಶ್ವಕ್ಕೆ ಅತಿ ಹೆಚ್ಚು ವಿಜ್ಞಾನಿಗಳನ್ನು ಕೊಡ್ತಿರುವಂತಹ ರಾಷ್ಟ್ರ ನಮ್ಮ ಭಾರತ. ಇಡೀ ವಿಶ್ವಕ್ಕೆ ಐ ಆಮ್ ಸೋ ಹ್ಯಾಪಿ, ನಾನೊಬ್ಬ ಭಾರತೀಯ. ಅತಿ ಹೆಚ್ಚು ತಂತ್ರಜ್ಞಾನವನ್ನು ಕೊಡ್ತಿರುವಂತಹ ರಾಷ್ಟ್ರ ನಮ್ಮ ಭಾರತ. ಅತಿ ಹೆಚ್ಚು ವೈದ್ಯರನ್ನ ಕಲಿಸ್ತಿರುವಂತಹ ರಾಷ್ಟ್ರ ನಮ್ಮ ಭಾರತ. ಐಟಿ-ಬಿಟಿಗೆ ರಾಜಧಾನಿ ನಮ್ಮ ರಾಷ್ಟ್ರ ಭಾರತ. ಅತಿ ಹೆಚ್ಚು ಸಂಶೋಧನೆಗಳು ತೊಡಗಿರುವಂತಹ ಭಾರತ, ನಮ್ಮ ದೇಶ ಭಾರತ. ನಿಮಗೆ ಗೊತ್ತಿದೆಯಾ? ಅತಿ ಹೆಚ್ಚು ಯುವಜನರನ್ನು ಹೊಂದಿರುವಂತಹ ಏಕೈಕ ರಾಷ್ಟ್ರ ಭಾರತ. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗಕ್ಕೆ ಬಂದ್ರೆ ಅತಿ ಹೆಚ್ಚು ಅಪಘಾತಗಳಾಗ್ತಿರೋದು ಭಾರತ ದೇಶ ಪ್ರಥಮ ವರ್ಲ್ಡ್ ಅಲ್ಲಿ. ಅತಿ ಹೆಚ್ಚು ಆಕ್ಸಿಡೆಂಟ್ಗಳು, ಅತಿ ಹೆಚ್ಚು ಟಿಬಿ ರೋಗಿಗಳಿರುವಂತದ್ದು ಭಾರತದಲ್ಲಿ ಅತಿ ಹೆಚ್ಚು. ಸಕ್ಕರೆ ಕಾಯಿಲೆ ಇರುವಂತವ್ರು ಅತಿ ಹೆಚ್ಚಿರುವಂತದ್ದು ಭಾರತ ರಾಜಧಾನಿ ಅಂತಾರೆ. HIV ಹೇಳುತ್ತಲೂ ಸಹ ಭಾರತ ಪ್ರಥಮ ಸ್ಥಾನದಲ್ಲಿ. ಏನು ನಮಗೆ ಅನುಕೂಲ ಆಗುತ್ತೆ ಮತ್ತು ರಕ್ತವನ್ನ ಶೇಖರಣೆ ಮಾಡಿ ಬೇರೆಯವರಿಗೆ ಕೊಡೋದ್ರಿಂದ ಅವರಿಗೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಅವರು ನಿಮ್ಗೆ ಹೇಳ್ತಾರೆ. ಇಲ್ಲೇನೆ ಇವತ್ತಿನ ದಿವಸ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವೇ ಮೇಲ್ಪಂಕ್ತಿನ